ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ಹೌದು, ತುಂಬ ದಿನ ಆಗಿತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ಸೊ ನನ್ನ ಒಂದು ಪರ್ಸನಲ್ ವರ್ಕಿಗೋಸ್ಕರ ವೀಡಿಯೋಸ್ನೆಲ್ಲ ಒಂದು ಸ್ವಲ್ಪ ಡ್ರಾಪ್ಔಟ್ ಆಗಿತ್ತು, ಸ್ವಲ್ಪ ತಿಂಗಳೇನು ಒಂದು ವರ್ಷನೇ ಆಗಿರ್ಬೋದು. ಸೊ ದಯವಿಟ್ಟು ಕ್ಷಮಿಸಿ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುವಂಥದ್ದು, ಎಸ್ಪೆಷಲಿ ನನ್ನ ಚಾನಲಲ್ಲಿ. ಸೊ ಯಾರ್ಯಾರು ಹೊಸೊಬ್ಬರಾಗಿದ್ರು ನನ್ನ ಚಾನಲಲ್ಲಿ, ಸೊ ನಾನು ಜಾಸ್ತಿ ಒಂದು ಟ್ರಾವೆಲ್ ಬ್ಲಾಗ್ ಮಾಡ್ತೀನಿ ಹಾಗೂ ಇಡನ್ ಪ್ಲೇಸಸ್ನ ನಾನು ಎಕ್ಸ್ಪ್ಲೋರ್ ಮಾಡುವಂಥದ್ದು. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗಿರಬೇಕು. ಸೊ ಈ ಥರ ನನಗೆ ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ನನಗೆ ನನ್ನ ಪೇಜಲ್ಲಿ ಒಂದು ಟ್ರಾವೆಲ್ ಬ್ಲಾಗ್ಸಲ್ಲಿ ಎಸ್ಪೆಷಲಿ ನಾನು ಹಿಸ್ಟಾರಿಕಲ್ ಪ್ಲೇಸಸ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡುವಂಥದ್ದು. ಅದರಲ್ಲಿ ನಾನು ಇಡನ್ ಪ್ಲೇಸಸ್ ಒಂದೊಂದು ಏನಪ್ಪ ಅಂದರೆ, ಒಂದು ಗೋರ್ಮೆಂಟಿಗೆ ಒಂದು ಅಂದರೆ ಜನಕ್ಕೂ ಗೊತ್ತಿರಲ್ಲ ಮತ್ತು ಗೋರ್ಮೆಂಟಿಗೂ ಗೊತ್ತಿರಲ್ಲ ಅಂಥ ಪ್ಲೇಸಸ್ನ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಇಷ್ಟ. ಆ ಥರದ್ದು ವೀಡಿಯೋಸ್ ಎಲ್ಲ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತೀನಿ. ಹೌದು, ಇವತ್ತಿನ ವಿಡಿಯೋ ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ನಿಮಗೆ ಆಲ್ರೆಡಿ ಗೊತ್ತಾಗಿದೆ ತಮಿಳಿನಲ್ಲಿ ಯಾವುದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಅಂತ. ಹೌದು, ನಮ್ಮ ಹಾಸನ ಹತ್ರ ಇರುವ ಶಾಂತಿ ಗ್ರಾಮದಲ್ಲಿ, ಇದು ಆಲ್ಮೋಸ್ಟ್ ಶಾಂತಿ ಗ್ರಾಮ ಹತ್ರನೇ ಇರುವಂಥದ್ದು ಹರಿಹರೇಶ್ವರ ದೇವಸ್ಥಾನ ಅಂತ ಒಂದು ಪುರಾತನ ಕಾಲದ ದೇವಸ್ಥಾನಕ್ಕೆ ನಾನು ಇವತ್ತು ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡದೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿನ ಒಂದು ವಾತಾವರಣ ನೋಡೋಣ ಮತ್ತು ಅಲ್ಲಿನ ಒಂದು ದೇವಸ್ಥಾನ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ತಡ ಮಾಡದೆ ಬನ್ನಿ, ಲೆಟ್ಸ್ ಗೋ. Few moments later. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಹರಿಹರೇಶ್ವರ ದೇವಸ್ಥಾನ. ಸೊ ಮೊದಲಾಗಿ ಹರಿಹರೇಶ್ವರ ದೇವಸ್ಥಾನ ಅಂದರೆ ಸಾಕು ನಿಮಗೆ ಗೊತ್ತಾಗಿರುವಂಥದ್ದು, ಒಂದು ದಾವಣಗೆರೆ ಹತ್ರ ಇರುವ ಹರಿಹರೇಪುರದಲ್ಲಿ ಹರಿಹರೇಶ್ವರ ದೇವಸ್ಥಾನ ಅಂತ ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಾಗುವಂಥದ್ದು. ಬಟ್ ಆ ದೇವಸ್ಥಾನ ಅಲ್ಲ, ಇದು ಹೊಯ್ಸಳ ಒಂದು ಸಂಬಂಧಿಸಿರುವ ಒಂದು ಹರಿಹರೇಶ್ವರ ದೇವಸ್ಥಾನ ನಮ್ಮ ಹಾಸನದಲ್ಲಿ ಇರುವಂಥದ್ದು. ಇದು ಎಸ್ಪೆಷಲಿ ನಮ್ಮ ಹಾಸನಕ್ಕೆ ತುಂಬಾ ಹತ್ತಿರ ಇರುವಂಥದ್ದು. ಕೇವಲ ಬರೀ 20 ನಿಮಿಷ ಆಗುತ್ತೆ ಈ ದೇವಸ್ಥಾನಕ್ಕೆ. ಸೊ ನೋಡ್ಬೋದು, ಈ ದೇವಸ್ಥಾನ ಒಂದು ಆಲ್ಮೋಸ್ಟ್ ಒಂದು ಈ ದೇವಸ್ಥಾನ ಲುಕ್ ಬಂದ್ಬಿಟ್ಟು ಒಂದು ಹಳೇಬೀಡು ಮತ್ತು ಬೇಲೂರಿಗೆ ಒಂದು ಹೋದಂಥದ್ದು. ಸೊ ಏನಪ್ಪ ಅಂದರೆ, ಇಲ್ಲಿನ ಜನ ಏನು ಹೇಳ್ತಾರೆ ಅಂದರೆ, ಫಸ್ಟ್ ಆಫ್ ಆಲ್ ಹಳೇಬೀಡು ಮತ್ತು ಬೇಲೂರು ದೇವಸ್ಥಾನ ನಿರ್ಮಾಪನೆ ಆಗಿಂತ ಮುಂಚೆನೇ ಫಸ್ಟ್ ಈ ದೇವಸ್ಥಾನ ಆಗಿದೆ ಅಂತ ಹೇಳ್ತಾರೆ. ಬಟ್ ಏನೋ ನಮಗಿನ್ನೂ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಬಿಕಾಸ್ ಯಾಕಪ್ಪ ಅಂದರೆ, ಇದೊಂದು ಇಡನ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ಇನ್ನೂ ಗೋರ್ಮೆಂಟಿಗೆ ಇನ್ನೂ ಸಹ ಇದು ಗೊತ್ತಿಲ್ಲ. ಸೊ ನೋಡ್ಬೋದು, ಸುತ್ತಮುತ್ತಲಲ್ಲಿ ಗೋರ್ಮೆಂಟಿಂದ ಯಾವುದೋ ಒಂದು ರೀತಿ ಒಂದು ಬೋರ್ಡ್ ಹಾಕಿಲ್ಲ. ಒಂದು ಗೋರ್ಮೆಂಟಿಂದು ಮೀನ್ಸ್ ಒಂದು ಅವರೇ ಹಾಕ್ತಾರೆ. ನೀವು ಪ್ರತಿಯೊಂದು ದೇವಸ್ಥಾನ ನೀವು ನೋಡಿರ್ತೀರ, ಏನಾದ್ರು ಗೋರ್ಮೆಂಟಿಗೆ ಸೇರಿದ್ರೆ ಅಂದರೆ ಗೊತ್ತಿತ್ತು ಅಂದರೆ ಒಂದು ಪಕ್ಕದಲ್ಲೇ ಒಂದು ಬೋರ್ಡ್ ಹಾಕಿರ್ತಾರೆ. ಒಂದು ಅದರ ಹಿಸ್ಟ್ರಿ ಆಗಿರ್ಬೋದು ಮತ್ತು ಒಂದು ಪ್ರಾಪರ್ಟಿ ಒಂದು ರಿಸ್ಟ್ರಿಕ್ಷನ್ ಅಂತ ಏನೋ ಒಂದು ಬೋರ್ಡ್ ಹಾಕಿರ್ತಾರೆ. ಬಟ್ ಅದೇ ಯಾವುದೇ ರೀತಿ ಈ ದೇವಸ್ಥಾನ ಸುತ್ತಮುತ್ತಲೂ ಇಲ್ಲ. ಸೊ ನೋಡ್ಬೋದು, ಈ ದೇವಸ್ಥಾನ ಈ ರೀತಿ ಕಂಡೀಷನ್ ನಿಮಗೆ ಕಾಣುವಂಥದ್ದು. ಸೊ ಈ ದೇವಸ್ಥಾನದಲ್ಲಿ ಒಟ್ಟು 3 ಗರ್ಭಗುಡಿ ಇದೆ. ಬಟ್ ಇವಾಗ ಆ 3 ಗರ್ಭಗುಡಿಯಲ್ಲಿ ಯಾವುದೇ ರೀತಿ ವಿಗ್ರಹಗಳು ಇಲ್ಲ. ಸೊ ಏನಕ್ಕಿಲ್ಲ ಅಂದರೆ, ಇಲ್ಲಿನ ಜನರು ಹೇಳ್ತಾರೆ, ಆ ಟೈಮಲ್ಲಿ ಬ್ರಿಟಿಷ್ ಆಡಳಿತ ಟೈಮಲ್ಲಿ ಆ 3 ವಿಗ್ರಹಗಳನ್ನು ತಗೊಂಡೋಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಇಲ್ಲ, ಬಟ್ ಹೇಳೋಕ್ಕಾಗಲ್ಲ. ಬಟ್ ನೋಡ್ತಾ ಹೋದರೆ ಇರ್ಬೋದು. ಏನಪ್ಪ ಅಂದರೆ, ಈ ನೋಡ್ಬೋದು ಔಟರ್ ಸೈಡ್ ನೀವು ನೋಡ್ತಾ ಇದ್ರೆ ಒಂದು ಶಿಲ್ಪಕಲೆ, ಒಂದು ಕಲ್ಲಿನ ಕೆತ್ತನೆಗಳು ಎಷ್ಟು ಹಾನಿ ಮಾಡಿ ಹೋಗಿದ್ದಾರೆ ಅಂತ ನೀವೇ ನೋಡ್ಬೋದು. ಸೊ ಒಂದು ಅವರೇ ಇರಬೇಕು, ಇಲ್ಲ ಅಂದರೆ ಆ ಟೈಮಲ್ಲಿ ಒಂದು ಯುದ್ಧ ಎಲ್ಲ ಆಗ್ತಿರುತ್ತಲ್ಲ. ಸೊ ಆ ಟೈಮಲ್ಲಿ ಹೇಳೋಕ್ಕಾಗಲ್ಲ, ನಮ್ಮವರು ಮಾಡಿರ್ಬೋದು ಅಥವಾ ಬ್ರಿಟಿಷರು ಮಾಡಿರ್ಬೋದು. ಬಟ್ ನನ್ನ ಪ್ರಕಾರ ಸೊ ನೋಡ್ತೀನಿ ಅಂತ ಹೋದರೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳನ್ನ ಅಬ್ಸರ್ವ್ ಮಾಡಿದ್ದೀನಿ, ಬ್ರಿಟಿಷವರೇ ಇದು ಮಾಡಿ ಹೋಗಿರೋದು. ಸೊ ಯಾವಾಗ ನಮಗೆ ಫ್ರೀಡಮ್ ರೈಟ್ ಸಿಕ್ತೋ ಆ ಟೈಮಲ್ಲಿ ಬಿಡೋ ಟೈಮಲ್ಲಿ ಈ ಥರ ಮಾಡಿ ಹೋಗಿದ್ದಾರೆ ಅಂತ ಒಂದು ನೋಡ್ಬೋದು. ಸೊ ಇದು ಕ್ರಿಸ್ತತಕ 1200 ವರ್ಷ ಹಳೇದಂತಲೇ ಹೇಳ್ಬೋದು ಈ ದೇವಸ್ಥಾನ. ಸೊ ಹೊರಭಾಗ ನೋಡ್ತಾ ಇದ್ರಲ್ಲ, ಆಲ್ಮೋಸ್ಟ್ ಇದು ಒಂದು ಹಳೇಬೀಡು ಮತ್ತು ಬೇಲೂರಿಗೆ ಒಂದು ಸಂಬಂಧಿಸಿದ ಥರನೇ ಕಾಣುವಂಥದ್ದು. ಸೊ ನೋಡ್ತಾ ಇರ್ಬೋದು, ಪ್ರತಿಯೊಂದು ಡೀಟೇಲ್ ಆಗಿ ಒಂದು ಶಿಲ್ಪ, ಒಂದು ಕೆತ್ತನೆಗಳು ಇಲ್ಲಿ ನೀವು ನೋಡ್ಬೋದು. ಶಿಲ್ಪಕಲೆ ಒಂದು ಕೆತ್ತನೆಗಳು ತುಂಬ ಡೀಟೇಲ್ ಆಗಿ ಬಂದಿದೆ, ತುಂಬ ಅದ್ಭುತವಾಗಿ ಬಂದಿದೆ. ಅದೇ ರೀತಿ ಒಳಭಾಗ ನೋಡಿದರೆ ನಿಮಗೆ ಸುಂದರವಾದ ಒಂದು ನೋಡ್ತಾ ಇದ್ದೀರಲ್ಲ, ಒಂದು ಸುಂದರವಾದ ಒಂದು ಪಿಲ್ಲರ್ಸ್ಗಳಿಂದ ಯಾವ ರೀತಿ ಒಂದು ಗರ್ಭಗುಡಿ ಒಂದು ಕನೆಕ್ಟಿವಿಟಿ ಮಾಡಿದ್ದಾರೆ ಅಂತ 3 ಗರ್ಭಗುಡಿಗೆ
ತುಂಬಾ ಅದ್ಭುತವಾಗಿ ಬಂದಿದೆ. ಸೊ ಮಧ್ಯದಲ್ಲಿ ಇಲ್ಲಿ ಒಂದು ಚಕ್ರ ಇದೆ, ಆ ಚಕ್ರ ಮೇಲೆ ಸೊ ಸುಂದರವಾದ ಒಂದು ಹೂವಿನ ನೋಟ, ಒಂದು ಶಿಲ್ಪಕಲೆ, ಒಂದು ಡಿಸೈನ್ಸ್ನ ನೀವು ನೋಡ್ಬೋದು. ಸೀಲಿಂಗಲ್ಲಿ ನಿಮಗೆ ಒಂದು ರಾಶಿ ಒಂದು ಸಂಬಂಧಿಸಿದಂಥ ಒಂದು ಸೀಲಿಂಗ್ಸನ್ನು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ದೇವಸ್ಥಾನ ಅಂತ ಹೇಳ್ತಾ ಇದ್ದೀನಿ. ಸೊ ನೀವೇನಾದ್ರು ಹಾಸನಿಗೆ ಏನಾದ್ರು ಬಂದಿದ್ರೆ ದಯವಿಟ್ಟು ಈ ಪ್ಲೇಸಿಗೆ ಒಂದ್ಸತಿ ವಿಸಿಟ್ ಮಾಡಿ. ಸೊ ನೀವೇನಾದ್ರು ಬೆಂಗಳೂರಿಂದ ಹಾಸನಿಗೆ ಬರ್ತಿದ್ರೆ ಆನ್ ದ ವೇ ನಿಮಗೆ ಶಾಂತಿಗ್ರಾಮ ಹತ್ರ ಮೀನ್ಸ್ ಟೋಲಿಗಿಂತ ಹಿಂದೆನೇ ನಿಮಗೆ ಇದು ನಿಮಗೆ ಬೆಂಗಳೂರಿಂದ ಬರ್ತಾ ಇದ್ರೆ ಐ ಥಿಂಕ್ ರೈಟಿಗೆ ಕಟ್ ಆಗುತ್ತೆ. ಸೊ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ತುಂಬ ಅದ್ಭುತವಾದ ಪ್ಲೇಸು, ಒಂದ್ಸತಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೋಡಿದ್ರಲ್ಲ ದೇವಸ್ಥಾನ ಯಾವ ರೀತಿ ಇತ್ತು ಅಂತ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಇದೇ ರೀತಿ ಬೇರೆ ಬೇರೆ ಒಂದು ಟ್ರಾವೆಲ್ ಬ್ಲಾಗ್ಸ್ ಆಗಿರ್ಬೋದು ಅಥವಾ ಇಡನ್ ಪ್ಲೇಸಸ್ ಆಗಿರ್ಬೋದು ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಹೇಳುತ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.